ಎಲ್ರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ನ ಆಲೋಚನೆ ಏನಿದೆ, ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ನಿಮ್ಮ ಬಗ್ಗೆ ಅವರು ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವರೆಲ್ಲ ಕಂಟಿನ್ಯೂ ಆಗಿ ವಾಚ್ ಮಾಡ್ಬೋದು. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ಲ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ಈ ಒಂದು ರೀಡಿಂಗು ನಿಮ್ಮ ಪರ್ಸನ್ದಾಗಿರುತ್ತೆ. ನಿಮ್ಮ ಪರ್ಸನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಿ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ನ ಈ ದಿನದ ಆಲೋಚನೆ ಏನಾಗಿರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ, ಏನು ಗೊಂದಲ ಇದೆ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಈ ಒಂದು ರೀಡಿಂಗಲ್ಲಿ ನಿಮ್ಮ ಪರ್ಸನ್ನ ಹೆಸರು ಹೇಳ್ಬಿಟ್ಟು ಈ ಒಂದು ರೀಡಿಂಗ್ನ ನೋಡಬೇಕಾಗುತ್ತೆ. ಓಕೆ, ಇವಾಗ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ನಿಮ್ಮ ಪರ್ಸನ್ನ ಪ್ರೆಸೆಂಟ್ ಸಿಚುವೇಶನ್ ಏನು ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗಲ್ಲಿ ಯಾರ್ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ನೀವು ಎನರ್ಜಿನ ರಿಸೀವ್ ಮಾಡಬೇಕು ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯೂನಿವರ್ಸಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಬ್ಲೆಸ್ಸಿಂಗ್ ಅಂತೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಯಾರ್ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಕಾರ್ಡ್ ತೋರಿಸ್ತಾ ಇದೆ. 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಬಿಡೋ ಮನಸ್ಸಿಲ್ಲ, ಆದರೆ ಈಗ ಕಾರಣದಿಂದ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಆದರೆ ನಿಮ್ಮ ವ್ಯಾಲ್ಯೂನು ಕೂಡ ಅವ್ರಿಗೆ ಗೊತ್ತಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಆದರೆ 10 ಆಫ್ ಪೆಂಟಿಕಲ್ಸು ನಿಮ್ಮ ಜೊತೆ ಲಾಂಗ್ ಟೈಮ್ ಫ್ಯೂಚರ್ ಬಗ್ಗೆ ಅವರು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ. ನೀವು ಅವರ ಲೈಫ್ನಲ್ಲಿ ಜಸ್ಟ್ ಟೆಂಪ್ರವರಿ ಪರ್ಸನ್ ಅಲ್ಲ, ಡೀಪ್ ಕನೆಕ್ಷನ್ ಇದೆ ಅಂತ ತೋರಿಸ್ತಾ ಇದೆ. ದ ಚಾರಿಯಟ್ ನೋಡ್ಬೋದು ನೀವು, ಅವರು ನಿಮ್ಮನ್ನು ಕಾಂಟ್ಯಾಕ್ಟು ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿದ್ದಾರೆ. ಆದರೆ ಬಟ್ ವೆರಿ ಸೂನ್ ಖಂಡಿತವಾಗ್ಲೂ ಬೇಗನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಅಂಥ ಚಾನ್ಸು ತುಂಬಾ ಇದೆ ಅಂತಲೇ ತೋರಿಸ್ತಾ ಇದೆ. ಓವರಾಲ್ ಹೇಳಬೇಕು ಅಂದರೆ ನೀವು ತುಂಬಾ ಸೈಲೆನ್ಸಲ್ಲಿದ್ದೀರಾ, ಆದರೆ ನಿಮ್ಮ ಪ್ರೆಸೆನ್ಸು ಅವರ ಮೈಂಡ್ನಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ತಾ ಇದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ, ಆದರೆ ಬಟ್ ರೈಟ್ ಟೈಮ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ಎನರ್ಜಿಯಲ್ಲಿ ತೋರಿಸ್ತಾ ಇದೆ. ಆದರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ವ್ಯಾಲ್ಯೂನ ನೀವು ಕಮ್ಮಿ ಮಾಡ್ಕೊಬೇಡ್ದು. ನಿಮ್ಮ ವ್ಯಾಲ್ಯೂನ ನೀವು ಕಡಿಮೆ ಮಾಡ್ಕೊಂಡಿದ್ರೆ ಖಂಡಿತ ಅವರು ನಿಮ್ಮ ಕಡೆ ಬಂದೇ ಬರ್ತಾರೆ ಅನ್ನೋ ಎನರ್ಜಿ ಖಂಡಿತವಾಗ್ಲೂ ಇದೆ. ಹಾಗಾಗಿ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಅಂತೂ ಸಿಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಾಮೆಂಟಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.